ರಾಮಲಲ್ಲಾ ಪ್ರಾಣ ಪ್ರತಿಷ್ಠಾಪನೆಗೆ ಅಯೋಧ್ಯೆ ನಗರಿ ನವವಧುವಿನಂತೆ ಸಿಂಗಾರಗೊಂಡಿದೆ. ಅಯೋಧ್ಯೆಯಲ್ಲಿ ಅಂತಿಮ ಹಂತದ ಸಿದ್ಧತೆಗಳು ಆರಂಭವಾಗಿವೆ. ಪ್ರತಿ ರಸ್ತೆಗಳಲ್ಲೂ ಕೂಡ ಸ್ವಚ್ಛತಾ ಕಾರ್ಯ ನಡೀತಾ ಇದೆ. ಧರ್ಮಪಥದ ಸುತ್ತಮುತ್ತ ಜನರು ಜಮಾಯಿಸುತ್ತಿದ್ದಾರೆ. ಲತಾ ಮಂಗೇಶ್ಕರ್ ಸರ್ಕಲ್ನಲ್ಲಿ ಸೆಲ್ಫಿಗೆ ಅಲ್ಲಿ ಮುಗಿಬಿದ್ರು. ಸೊ ಪ್ರತಿ ರಸ್ತೆಯಲ್ಲೂ ಕೂಡ ಜನ ಹೆಚ್ಚಿನ ಸಂಖ್ಯೆಯಲ್ಲಿ, ಜೊತೆಗೆ ಬ್ಯಾರಿಕೇಡ್ಗಳನ್ನು ಅಲ್ಲಿ ಹಾಕಲಾಗ್ತಿದೆ. ಯಾಕಂದರೆ ಹೆಚ್ಚಿನ ಜನ ಬರುವಂಥ ನಿರೀಕ್ಷೆ ಇದೆ. ಜೊತೆಗೆ ಒಂದಷ್ಟು ನಿರ್ಬಂಧವನ್ನು ಕೂಡ ಜನವರಿ 22, 21 ಈ ಸಂದರ್ಭದಲ್ಲಿ ಕೂಡ ಎಲ್ಲರಿಗೂ ಕೂಡ ಅವಕಾಶ ಇರೋದಿಲ್ಲ. ಸೊ ಆದರೆ ಈಗ ನಿರ್ಮಾಣ ಹಂತದಲ್ಲಿರುವಂಥ ಅಥವಾ ಆಲ್ಮೋಸ್ಟ್ ಫೈನಲೈಸ್ ಆಗ್ತಿರುವಂಥ ಮಂದಿರವನ್ನು ನೋಡೋದಕ್ಕೆ ಅಥವಾ ಕೊನೆಯ ಹಂತದ ಸಿದ್ಧತೆಯನ್ನು ನೋಡೋದಕ್ಕೆ ಜನ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಿದ್ದಾರೆ. ಇನ್ನು ಅಯೋಧ್ಯೆಯಲ್ಲಿ ನಡೀತಿರುವಂಥ ಸಿದ್ಧತೆಗಳು ಹೇಗಿವೆ? ನಮ್ಮ ಪ್ರತಿನಿಧಿ ಪ್ರಮೋದ್ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಜನವರಿ 22ರ ಒಂದು ಐತಿಹಾಸಿಕ ಕ್ಷಣಕ್ಕೋಸ್ಕರ ಅಯೋಧ್ಯೆ ಸಜ್ಜಾಗ್ತಾ ಇದೆ. ಹಿಂದೆ ಅಯೋಧ್ಯೆಗೆ ಭೇಟಿ ಕೊಟ್ಟವರು ಎಲ್ಲರೂ ಕೂಡ ಇದೇನಾ ಅಯೋಧ್ಯೆ ಅಂತ ಪ್ರಶ್ನೆ ಕೇಳ್ತಾ ಇದ್ರು. ಆದರೆ ಈಗ ಅಯೋಧ್ಯೆ ಸಂಪೂರ್ಣವಾಗಿ ಬದಲಾಗ್ತಾ ಇದೆ. ನಾನೀಗ ಧರ್ಮಪಥ ಅನ್ನುವಂಥ ರಸ್ತೆಯಲ್ಲಿದ್ದೀನಿ. ಈಗ ಅಯೋಧ್ಯೆಯಲ್ಲಿ 3 ವಿಶೇಷವಾದಂಥ ಮಾರ್ಗಗಳನ್ನು ಅಥವಾ ರಸ್ತೆಗಳನ್ನ ನಿರ್ಮಾಣ ಮಾಡಲಾಗಿದೆ. ಒಂದು ರಾಮಪಥ, ಮತ್ತೊಂದು ಧರ್ಮಪಥ, ಮತ್ತೊಂದು ಭಕ್ತಿಪಥ ಅನ್ನುವಂಥದ್ದು ಈ 3 ವಿಶೇಷವಾದಂಥ ರಸ್ತೆ. ಈಗ ಧರ್ಮಪಥದ ರಸ್ತೆಯನ್ನು ಮೊದಲಿಗೆ ನೋಡೋಣ. ಯಾಕೆಂದರೆ ಒಂದು ವಿಶೇಷವಾಗಿ ಡಿಸೈನ್ ಮಾಡಲಾಗಿರುವಂಥ ರಸ್ತೆ. ರಾಮ ಸೂರ್ಯವಂಶಕ್ಕೆ ಸೇರಿದವನು. ಈಗ ರಸ್ತೆಯ ಇಕ್ಕೆಲಗಳಲ್ಲೂ ಕೂಡ ರಾಮನ ನಗರಿಯ ಸ್ವಾಗತ ದ್ವಾರಗಳು ಯಾವ ರೀತಿ ಇತ್ತು, ರಸ್ತೆಗಳು ಯಾವ ರೀತಿ ಇದ್ದು ಅದನ್ನು ಉಲ್ಲೇಖ ಮಾಡಲಾಗಿದೆ. ರಾಮಾಯಣ ಸೇರಿದಂತೆ ಬೇರೆ ಬೇರೆ ಪುರಾಣಗಳಲ್ಲೂ ಕೂಡ ಉಲ್ಲೇಖ ಮಾಡಲಾಗಿದೆ. ಈ ಉಲ್ಲೇಖಗಳನ್ನು ಆಧಾರವಾಗಿ ಇಟ್ಕೊಂಡು ತುಂಬ ವಿಶೇಷವಾದಂಥ ಈ ರಸ್ತೆನ ನಿರ್ಮಾಣ ಮಾಡಲಾಗಿದೆ. ಅಂದರೆ ರಾಮನ ನಗರಕ್ಕೆ ನೀವು ಒಳಗಡೆ ಬರ್ತಾ ಇದ್ದೀರಾ ಅನ್ನುವಂಥ ಆ ಸ್ವಾಗತವನ್ನು ಈ ರಸ್ತೆ ನಿಮಗೆ ಕೊಡುತ್ತೆ. ಅದಕ್ಕೆ ಧರ್ಮಪಥ ಅನ್ನುವಂಥ ಹೆಸರನ್ನು ಕೂಡ ಹೇಳಲಾಗಿದೆ. ಮೊದಲು ತುಂಬ ಚಿಕ್ಕದಾದಂಥ ಕಿರಿದಾದಂಥ ರಸ್ತೆ ಇತ್ತು, ಈಗ ತುಂಬ ದೊಡ್ಡದಾದಂಥ ರಸ್ತೆ ಮಾಡಲಾಗಿದೆ. ಇದ್ರ ಜೊತೆಗೆ ಭಕ್ತಾದಿಗಳು ಕೂಡ ಈಗ ನೂರಾರು ಸಂಖ್ಯೆಯಲ್ಲಿ, ಸಾವಿರಾರು ಸಂಖ್ಯೆಯಲ್ಲಿ ಅಯೋಧ್ಯೆಗೆ ಬರ್ತಾ ಇದ್ದಾರೆ. ಇನ್ನು TV9 ಕೂಡ ನಿರಂತರವಾದಂಥ ಕವರೇಜನ್ನು ಈ ಒಂದು ವಿಶೇಷ ನಗರಿಯಿಂದ ನಿಮಗೆ ನೀಡ್ತಾನೆ ಇದೆ. ನಿರಂತರವಾಗಿ ನಾವು ನಿಮಗೆ ಇಲ್ಲಾಗುವಂಥ ಪ್ರತಿ ಕ್ಷಣದ ವಿಶೇಷ ಗಳಿಗೆಗಳನ್ನು, ಪ್ರತಿ ಕ್ಷಣದ ವರದಿಯನ್ನು ನೀಡ್ತಾನೆ ಇರ್ತೀವಿ. ಒಟ್ಟಲ್ಲಿ ಒಂದು ವಿಶೇಷವಾದಂಥ ಹಬ್ಬದ ವಾತಾವರಣ ಇದೆ. ನಮ್ಮ ಜೊತೆ ಮಾತನಾಡೋದಕ್ಕೆ ಕನ್ನಡಿಗರು ಕೂಡ ಜಾಯ್ನ್ ಆಗ್ತಾರೆ. ಜೊತೆ ಮಾತಾಡೋಣ ಅನೇಕರು ಬಂದಿದ್ದಾರೆ. ಸರ್ ನಮಸ್ಕಾರ, ಯಾವ ಊರಿಂದ ಬಂದಿರೋ ತಾವು? ಸರ್ ನಾವು ಆ್ಯಕ್ಚುಲಿ ಮೂಲತಃ ಮೈಸೂರು, ಬಟ್ ಇಲ್ಲಿಗೆ ಡೆಲ್ಲಿಲಿ ಕೆಲಸ ಮಾಡ್ತಾ ಇದ್ವಿ ಕರ್ನಾಟಕ ಬ್ಯಾಂಕಲ್ಲಿ. ಸೊ ಈಗ ಡೆಲ್ಲಿಯಿಂದ ಬಂದಿದ್ದೇವೆ, ಇಲ್ಲಿ ಒಂದು ಅಫಿಷಿಯಲ್ ಕೆಲಸಕ್ಕೆ ಬಂದಿದ್ವಿ. ಹಾಗೆ ನೋಡೋಣ ಅನಿಸ್ತು, ಯಾಕಂದರೆ ತುಂಬ ವ್ಯತ್ಯಾಸ ಆಯಿತು ಹಿಂದೆ ಅಯೋಧ್ಯೆಗೂ ಈಗಿನ ಅಯೋಧ್ಯೆಗೆ ಏನು ವ್ಯತ್ಯಾಸ ಇದೆ? ತುಂಬ ಇದೆ ಸರ್, ತುಂಬ ಇದೆ. ಅಂದರೆ ಏನಾಗ್ತದೆ, ಹಿಂದೆ ಒಂಥರ ಬ್ಲ್ಯಾಕ್ ಆ್ಯಂಡ್ ವೈಟ್ ಆಗಿತ್ತು, ಈಗ ಕಲರ್ ಬಂದಿದೆ. ಸೊ ನಾವು ಹಿಂದೆ ನೋಡ್ಬೇಕಾದ್ರೆ ರೋಡ್ ಇಷ್ಟು ವೈಡ್ ಆಗ್ತಿರ್ಲಿಲ್ಲ. ಯಾವುದೋ ನಮ್ಮ ಕಡೆ ನಮ್ಗೆ ಸಣ್ಣ ಹಳ್ಳಿ ಕಡೆ ಹೋದಾಗ ಹೆಂಗೆ ಅಕ್ಕಪಕ್ಕ ಗುಡಿಸ್ಲು ಇರ್ತದೆ, ಸಣ್ಣ ಪುಟ್ಟ ಅಂಗಡಿಗಳಿರ್ತದೆ, ಆ ಥರ ಸಣ್ಣದಾಗಿತ್ತು ಆ್ಯಕ್ಚುಲಿ. ಈಗ ನೋಡಿದ್ರೆ ಭಾರಿ ವ್ಯತ್ಯಾಸ ಇದೆ, ತುಂಬ ವ್ಯತ್ಯಾಸ ಇದೆ ಸರ್. ಸರ್ ತಾವೇನು ಹೇಳ್ತೀರಿ ಸರ್? ವಿಶೇಷವಾದಂಥ ಕ್ಷಣ ಅನೇಕರಿಗೆ, ಈ ಜನ್ರೇಷನ್ಗಂತೂ ತುಂಬ ಮಹತ್ವವಾದಂಥ ದಿನ ಅಂತ ನಾವು ಭಾವಿಸ್ತೀವಿ. ಈ ಒಂದು ಸಂದರ್ಭದಲ್ಲಿ ಜನ ಕೂಡ ತುಂಬ ದೊಡ್ಡ ಪ್ರಮಾಣದಲ್ಲಿ ಬರ್ತಾ ಇದ್ದಾರೆ ಅಯೋಧ್ಯೆಗೆ. ತಾವು ಕೂಡ ಅಲ್ಲಿ ಆಗಮಿಸಿದ್ರಿ, ಏನು ನೋಡ್ತಾ ಇದ್ದಾರೆ? ಅಂದರೆ ಇಲ್ಲಿ ಆ ವಾತಾವರಣ ನಿಮ್ಗೆ ಹೇಗೆ ಫೀಲ್ ಆಗ್ತಾ ಇದೆ? ನನ್ನ ಹೆಸರು ಪವನ್ ಕುಮಾರ್ ಅಂತ. ನಾವು ಮೂಲತಃ ಕರ್ನಾಟಕ ಬಳ್ಳಾರಿಯವರು. ಇಲ್ಲಿ ಕರ್ನಾಟಕ ಬ್ಯಾಂಕ್ ಡೆಲ್ಲಿಯಲ್ಲಿ ಕೆಲಸ ಮಾಡ್ತಿರೋದು. ಅಯೋಧ್ಯೆಯಲ್ಲಿ ಇವತ್ತು ಅಫಿಷಿಯಲಲ್ಲಿ ಬಂದು ವಿಸಿಟ್ ಮಾಡ್ತಾ ಇದ್ದೀವಿ. ನಾನು ಮೊದಲನೇ ಬಾರಿ ಅಯೋಧ್ಯೆಗೆ ಬರ್ತಾ ಇರೋದು. ನನಗಂತೂ ನಂಬಲಿಕ್ಕೆ ಆಗ್ತಾಯಿಲ್ಲ, ಯಾಕಂದರೆ ತುಂಬ ದಿನ ಬರೀ TV ಚಾನಲಲ್ಲಿ ಮಾತ್ರ ನೋಡ್ತಾ ಇದ್ವಿ. ಇವತ್ತು ಅನಿಸ್ತಾ ಇದೆ ಡೆಲ್ಲಿ ಅಯೋಧ್ಯೆಯಲ್ಲಿ ಆ್ಯಕ್ಚುಲಿ ಇಂಪ್ರೂವ್ಮೆಂಟ್ ಆಗ್ತಾಯಿದೆ, ಡೆವಲಪ್ಮೆಂಟ್ ಆಗ್ತಾಯಿದೆ. ನಮ್ಮ ರಾಮ್ ದೇವರು ಇವತ್ತಿನವರು ಅಯೋಧ್ಯೆಗೆ ಪ್ರತಿಷ್ಠಾಪನೆ ಮಾಡೋದು ಒಂಥರ ಪ್ರಪಂಚಕ್ಕೆ ಒಂದು ಗೊತ್ತಾಗುವಂಥದ್ದು ವಿಷಯ ಅಂತ ಭಾರಿ ಖುಷಿ ಆಗ್ತಾಯಿದೆ. ಸರ್ ತಾವೇನು ಹೇಳ್ತೀರಿ? ತಮಗೇನು ಅನಿಸ್ತಾ ಇದೆ? ತುಂಬ ಡೆವಲಪ್ಮೆಂಟ್ ಅಂತರೂ ತುಂಬ ಆಗ್ತಾಯಿದೆ. ಆಮೇಲೆ ಇನ್ನು 1 ವರ್ಷದಲ್ಲಿ ಈಗೀಗೆ ಇವತ್ತು ನೋಡಿರೋದಕ್ಕೆ ನಾಳೆ ನೋಡೋದಕ್ಕೆ ತುಂಬ ವ್ಯತ್ಯಾಸ ಆಗುತ್ತೆ. ಈಗ ಇನ್ನು 6 ತಿಂಗಳಲ್ಲಿ ಅಯೋಧ್ಯೆ ಗೊತ್ತೇ ಹಿಡಿಯಲ್ಲ. ಇಲ್ಲಿ ಇವತ್ತು ಬಂದು ಹೋದವ್ರು ಇನ್ನು 6 ತಿಂಗಳಿಗೆ ಬಂದರೆ ಅಷ್ಟು ಡೆವಲಪ್ಮೆಂಟ್ ಆಗ್ತಾಯಿದೆ ಸರ್. ಬಹುಶಃ ದೇಶದ ಎಲ್ಲ ರಸ್ತೆಗಳು ಕೂಡ ಅಯೋಧ್ಯೆ ಹತ್ರನೇ ಬರ್ತಾ ಇದೆಯೇನೋ, ಹಾಗೆ ಅನಿಸ್ತಾ ಅಲ್ವಾ? ಹಾಂ ಹೌದು ಸರ್. 22ಕ್ಕೆ ರಾಮಲಲ್ಲನ ಪ್ರತಿಷ್ಠಾಪನೆ ಆಗುತ್ತಲ್ಲ ಸರ್, ಅವಾಗ ಎಲ್ಲರೂ ಬರಬೇಕಾಗಿ ವಿನಂತಿ ಕೇಳ್ತೀನಿ. ಕ್ಯಾಮ್ರಾ ಪರ್ಸನ್ ನರೇಶ್ ಜೊತೆ ಪ್ರಮೋದ್, TV9 ಅಯೋಧ್ಯೆ.